Hello students. So in the previous video I explained you one problem related to the stock and data system. So here one more last problem I am going to explain you under this method. So let us see that problem. Problem number 27 from your textbook. Sunanda Mills Limited has two branches at Navalgund and Nellikeri. So here Sunanda Mills Limited, this is the head office, and head office is having two branches here, that is in Navalgund and another one at Nellikeri. Okay, so Navalgund and Nellikeri ಅಂತ ಎರಡು ಬ್ರಾಂಚ್ ಅವ ಸುನಂದ ಮಿಲ್ಸ್ ಅವ್ರದ್ದು. Okay, goods are invoiced to branches at cost plus 50%. ಸೊ ಇನ್ವಾಯ್ಸ್ ಪ್ರೈಸ್ ಎಷ್ಟದ ಹೇಳ್ಯಾರ ಅವ್ರ ಇನ್ವಾಯ್ಸ್ ಅಂದ್ರೆ goods sent at the cost plus 50%, ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಮೇಲೆ 50% ಅಂತ ಹೇಳ್ಯಾರ. ಸೊ ಕಾಸ್ಟ್ ಪ್ಲಸ್ 50%, ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಮೇಲೆ ಅಂತ ಹೇಳಿಲ್ಲ ಅವ್ರು, ನಮಗೆ ಕಾಸ್ಟ್ ಪ್ಲಸ್ 50% ಅಂತ ಹೇಳ್ಯಾರ. ಇದೇನಿದು ಲೋಡಿಂಗ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್, branches remit all cash received to the head office and all the expenses are met by the head office. From the following particulars, prepare the necessary accounts and show the profit on stock and data system. So you have to ascertain under this method. And here what is different in this problem is, here it's having two branches. Okay, so is previous problem ನಾಗೆಲ್ಲ ನೋಡಿದ್ರಲ್ಲ ಒಂದೊಂದೇ ಬ್ರಾಂಚ್ ಇತ್ತು, ಒನ್ ಬ್ರಾಂಚ್ ಇನ್ಫಾರ್ಮೇಷನ್ ನಿಮ್ಗೆ ಪ್ರೊವೈಡ್ ಮಾಡಿದ್ರು. ಇಲ್ಲೇನದ ಎರಡು ಬ್ರಾಂಚದ ಇನ್ಫಾರ್ಮೇಷನ್ ಅದ, ಸ್ವಲ್ಪ ಲೆಂದಿ ಕ್ಯಾಲ್ಕುಲೇಷನ್ನು ಆಗ್ತದೆ, ಸ್ವಲ್ಪ ಅಡ್ಜಸ್ಟ್ಮೆಂಟು ಬರ್ತಾವೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಥಿಂಗ್ಸ್ ವಿಲ್ ಕಮ್. ಸಿ ದ ಟ್ರಯಲ್ ಬ್ಯಾಲೆನ್ಸ್ ಇಯರ್. ಓಪನಿಂಗ್ ಸ್ಟಾಕ್, ಸಿ ಬ್ರ್ಯಾಕೆಟ್ನಾಗ ಮೆನ್ಷನ್ ಮಾಡಿ ಕೊಟ್ಟಾರ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿ. ಎಲ್ಲೆಲ್ಲಿ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ಯಾರ ಅದನ್ನು ಇನ್ವಾಯ್ಸ್ ಪ್ರೈಸಿಗೆ ತೊಗೋಬೇಕು. ಓಕೆ, ಅಂದರೆ ಕ್ಯಾಲ್ಕುಲೇಷನ್ ಮಾಡೋ ಮುಂದಾಗ ಇದು ಲಕ್ಷ ಇರಬೇಕು, ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡೋ ಮುಂದಾಗ. ಓಪನಿಂಗ್ ಸ್ಟಾಕ್ ಅಂತೂ ಇನ್ವಾಯ್ಸ್ ಪ್ರೈಸ್ ಅಂತ ಮೆನ್ಷನ್ ಮಾಡಿ ಕೊಟ್ಟಾರ. ಸೊ ನವಲ್ಗುಂದ್ 9300, ನೆಲ್ಲಿಕೇರಿ 15600, ಆ್ಯಂಡ್ ಓಪನಿಂಗ್ ಡೇಟರ್ಸ್ 6800 and second 8700. Next, goods and two branches. See here, important thing is what? At cost price ಅಂತ ಹೇಳ್ಯಾರ. ಸಿ ಇನ್ವಾಯ್ಸ್ ಪ್ರೈಸ್ ಇದ್ದಾಗ ಏನು ಮಾಡ್ತೀವಿ ನಾವಿಲ್ಲಿ, ನಮಗಿಲ್ಲಿ ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರ ಮತ್ತು ಲೋಡಿಂಗ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಂದಾರ ಕಾಸ್ಟ್ ಪ್ಲಸ್ 50% ಅಂತ ಹೇಳ್ಯಾರ. ಅಂದ್ರೆ ನಾವೇನು ಮಾಡ್ತೀವಿ, on the invoice price into 50 divided by 150. Why 150? Because invoice price ಅಂದ್ರೆ ಲೋಡಿಂಗ್ ಆಲ್ರೆಡಿ ಕೂಡದ್ರಿ ಇನ್ವಾಯ್ಸ್ ಪ್ರೈಸ್ನಾಗ. ಸೊ ಲೋಡಿಂಗ್ ಆಲ್ರೆಡಿ ಕೂಡಿದ್ದ ಕಾರಣಕ್ಕೆ ನಾವೇನು ಮಾಡಿರ್ತೀವಿ 150 ಅಂತ ಕನ್ಸಿಡರ್ ಮಾಡ್ತೀವಿ ಫಾರ್ ದ ಓಪನಿಂಗ್ ಸ್ಟಾಕ್. ಆ್ಯಂಡ್ ಅಂದರೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅವ್ರು ಮಾಡಿನೇ ನಿಮ್ಗೆ ಅವ್ರು ಅಮೌಂಟ್ ಕೊಟ್ಬಿಟ್ಟಾರೆ 9300, 15600. ಬಟ್ ಇಲ್ಲಿ ಏನದ ರೀ, ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಡ್, ಇಟ್ ಈಸ್ ಅಟ್ ದ ಕಾಸ್ಟ್ ಪ್ರೈಸ್ ಆ್ಯಂಡ್ ದೇರ್ ನೋ ಇನ್ವಾಯ್ಸ್ ಪ್ರೈಸ್ ಮೆನ್ಷನ್. ಸೊ ಕಾಸ್ಟ್ ಪ್ರೈಸ್ ಅಂದ್ರೆ ನೀವೇನು ಮಾಡಬೇಕಿಲ್ಲ ಅಂದ್ರೆ ದಿಸ್ ಕಾಸ್ಟ್ ಪ್ರೈಸ್ ಇಂಟು 50 ಡಿವೈಡೆಡ್ ಬೈ 100. ಓಕೆ, ಯಾಕಂದರೆ ಕಾಸ್ಟ್ ಪ್ರೈಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಫಾರ್ ನವಲ್ಗುಂದ್ 34,000 ಆ್ಯಂಡ್ ನೆಲ್ಲಿಕೇರಿ ಫಾರ್ ದ 36,000. ನೆಕ್ಸ್ಟ್, ಸೇಲ್ಸ್. ಸೊ ಕ್ಯಾಶ್ ರೇಟ್ ಎರಡೂ ಆಗ್ಯಾವ ಸೇಲ್ಸ್ ಒಳಗೆ. ಸೊ ಕ್ಯಾಶ್ 25,000 10 rupees, and here 35,000, and credit 31,000 and 30,100. Next, cash collected from the debtors. So debtors in the cash collect ಮಾಡಿದ್ರೆ 30,400 and 29,800. Goods returned by debtors. So goods has returned by the debtors for Navalgund 1,200, for Nelligeri 1,500. Next, goods returned by branch to head office. So here branches have returned the goods. Okay, branch ಏನು ಮಾಡ್ಯದ, ಹೆಡ್ ಆಫೀಸಿಗೆ ಗೂಡ್ಸ್ ಕಳ್ಸ್ಯದ. ಇಲ್ಲಿ ಎರಡು ಕಾಲಮ್ನಾಗ ನಾವು ಒಂದೇ ಕಾಲಮ್ನಾಗ ನೋಡ್ಬೋದು ರಿಟರ್ನ್ಸ್. ಅಂದ್ರೆ ಬ್ರ್ಯಾಂಚಿಂದ ನವಲ್ಗುಂದ್ ಬ್ರ್ಯಾಂಚಿಂದ ಹೆಡ್ ಆಫೀಸಿಗೆ ಹೋಗಿದ್ದು 1,500 ಅಷ್ಟು. ಆ್ಯಂಡ್ ಓನ್ಲಿ ನವಲ್ಗುಂದ್ ಹ್ಯಾಸ್ ಸೆಂಟ್ ದ ಗೂಡ್ಸ್, ನೆಲ್ಲಿಕೇರಿ ಏನು ರಿಟರ್ನ್ಸ್ ಮಾಡಿಲ್ಲ. ಓಕೆ, ನೆಕ್ಸ್ಟ್, ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ನೆಲ್ಲಿಕೇರಿ ಟು ನವಲ್ಗುಂದ್. ಸೊ ಇಲ್ಲೇನಾಗ್ಯದ, ಇಂಟರ್ ಬ್ರಾಂಚ್ ಟ್ರಾನ್ಸ್ಫರ್ ಆಗ್ಯದ. ನಿಮಗೆ ನೆನಪಿರಬೇಕು, ನಾವು ಫಸ್ಟ್ ಸೆಮ್ ಒಳಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತ ಮಾಡಿದ್ವಿ. ಅದ್ರೊಳಗೆ ನಾವು ಏನು ತೊಗೊಂಡಿದ್ವಿ ಅಂದ್ರೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ತೊಗೊಂಡಿದ್ವಿ. ಅಂದರೆ ಒಂದು ಡಿಪಾರ್ಟ್ಮೆಂಟ್ನಾಗಿನ ಗೂಡ್ಸ್ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ.
For one department it will become the purchase, another one department it will become the sales, like this only. Here ಇಂಟರ್ ಬ್ರಾಂಚ್ ಟ್ರಾನ್ಸ್ಫರ್ ಆಗ್ಯದ, ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಹೋಗ್ಯದ. ಸೊ ಇಲ್ಲಿ ಏನಾಗ್ಯದ ನೋಡ್ರಿ, ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ನೆಲ್ಲಿಗೇರಿ ಟು ನವಲ್ಗುಂದ್. ಸೊ ನೆಲ್ಲಿಗೇರಿಯಿಂದ ನವಲ್ಗುಂದಿಗೆ ಹೋಗ್ಯದ, ಅಂದ್ರೆ ನೆಲ್ಲಿಗೇರಿ ಏನು ಮಾಡ್ಯಾರ, ಸೇಲ್ಸ್ ಮಾಡ್ಯಾರ, ನವಲ್ಗುಂದ್ ಪರ್ಚೇಸ್ ಮಾಡ್ಯಾರ. ಅಮೌಂಟ್ ಇಸ್ 2100. ನೆಕ್ಸ್ಟ್ ಸರ್ಪ್ಲಸ್ ಇನ್ ಸ್ಟಾಕ್ ಸರ್ಪ್ಲಸ್ ಎಷ್ಟದ ಅಂದ್ರೆ 300 ಅದ. ಯಾರು ಕಾಲಮ್ನಾಗ ಅಂದ್ರೆ ನೆಲ್ಲಿಗೇರಿ ಕಾಲಮ್ನಾಗ ಅಷ್ಟೇ ಅದ, ನವಲ್ಗುಂದ್ ಕಾಲಮ್ನಾಗ ಇಲ್ಲ ಸರ್ಪ್ಲಸ್. ನೆಕ್ಸ್ಟ್ ಡೆಫಿಸಿಟ್ ಇನ್ ಸ್ಟಾಕ್, ಡೆಫಿಸಿಟ್ ಏನದ ರೀ, ನವಲ್ಗುಂದ್ ಕಾಲಮ್ನಾಗ ಅದ, ನೆಲ್ಲಿಗೇರಿ ಕಾಲಮ್ನಾಗ ಇಲ್ಲ. ಅಂದ್ರೆ ನೀವೇನು ಅರ್ಥ ಮಾಡ್ಕೋಬೇಕು ನೋಡ್ರಿ, ಇಲ್ಲಿ ಸರ್ಪ್ಲಸ್ ಬರೀ ನೆಲ್ಲಿಗೇರಿ ಇರ್ತದ, ಡೆಫಿಸಿಟ್ ನವಲ್ಗುಂದ್ ಬ್ರಾಂಚ್ ಇರ್ತದ. ಓಕೆ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಫಾರ್ ನವಲ್ಗುಂದ್ 200, ನೆಲ್ಲಿಗೇರಿ 350. ನೆಕ್ಸ್ಟ್ ಅಟ್ ಲಾಸ್ಟ್ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚಸ್. ಸೊ ಏನೇನು ಎಕ್ಸ್ಪೆನ್ಸ್ ಆಗ್ಯಾವ, ಬ್ರಾಂಚ್ ಎಕ್ಸ್ಪೆನ್ಸ್ ಅಂದ್ರೆ ನವಲ್ಗುಂದ್ ಬ್ರಾಂಚದ್ದು 5400 ಆಗ್ಯದ, ನೆಲ್ಲಿಗೇರಿ ಬ್ರಾಂಚದ್ದು 6700 ಆಗ್ಯದ. ಸೊ ಫ್ರಮ್ ದಿಸ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಗೋ ಫಾರ್ ಅಸರ್ಟೈನಿಂಗ್ ದ ಪ್ರಾಫಿಟ್ ಆರ್ ಲಾಸ್ ಅಂಡರ್ ಸ್ಟಾಕ್ ಆ್ಯಂಡ್ ಡೇಟಾ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ ಯು ಹ್ಯಾವ್ ಟು ಪ್ರಿಪೇರ್ ಆಲ್ ದ ನೆಸೆಸರಿ ಅಕೌಂಟ್ಸ್. ಅಲ್ಲಿ ನಿಮಗೆ ಮೆನ್ಷನ್ ಮಾಡಿ ಕೊಡಂಗೇ ಇಲ್ಲ, ಯಾಕಂದ್ರೆ ಕಂಪಲ್ಸರಿ ಒಂದಿಷ್ಟು ಅಕೌಂಟ್ಸ್ ಪ್ರಿಪೇರ್ ಮಾಡೋದು ಅವನೇ ರೀ. ಸೊ ನೆಸೆಸರಿ ಅಕೌಂಟ್ಸ್ ಅಂದರೆ ಅಷ್ಟು ಪ್ರಿಪೇರ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ದ ಸೊಲ್ಯೂಷನ್ ಹಿಯರ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡೋನು. ಲೋಡಿಂಗ್ ನೋಡ್ರಿ, ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್. ಸೊ ನವಲ್ಗುಂದ್ ಬ್ರಾಂಚದ್ದು ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ತೋರಿಸ್ಲಿಕ್ಕೆ ನೋಡ್ರಿ. ನವಲ್ಗುಂದ್ ಓಪನಿಂಗ್ ಸ್ಟಾಕ್ ಎಷ್ಟದ ಅಂದ್ರೆ 9300 ಅದ. ಲೋಡಿಂಗ್ ಎಷ್ಟು ಹೇಳ್ಯಾರ, ಕಾಸ್ಟ್ ಪ್ಲಸ್ 50%. ಸೊ ಕಾಸ್ಟ್ ಪ್ಲಸ್ 50% ಅಂದ್ರೆ ಕಾಸ್ಟ್ ಮೇಲೆ 50% ಅಂತ ಹೇಳ್ಯಾರ. ಬಟ್ ನಮಗೆ ಲರ್ನ್ ಮಾಡ್ಯಾರ್ರಿ, ಆಲ್ರೆಡಿ ಇನ್ವಾಯ್ಸ್ ಪ್ರೈಸೇ ಕೊಟ್ಬಿಟ್ಟಾರ, ಹೌದಿಲ್ಲ ರೀ, ಇನ್ವಾಯ್ಸ್ ಪ್ರೈಸ್ ಅದ ಓಪನಿಂಗ್ ಸ್ಟಾಕ್ ನಮ್ಮದು. ಹಾಗಾಗಿ ನಾನು ಏನು ಮಾಡಿರ್ತೀನಿ, 9300 ಇಂಟು 50 ಡಿವೈಡೆಡ್ ಬೈ 150 ತಗೋತೀನಿ. ವೈ 150? ಬಿಕಾಸ್ ಆಫ್ ದ ಇನ್ವಾಯ್ಸ್ ಪ್ರೈಸ್. ಸೊ ಹೌ ಮಚ್ ಐ ವಿಲ್ ಗೆಟ್? 3100. This is for the Navalgund branch. Next, for the Nellikeri branch, opening stock is 15,600. ನಿಮಗೆ ಏನಾರ ಕನ್ಫ್ಯೂಸ್ ಅನ್ನಿಸಿದ್ರೆ ಬ್ರ್ಯಾಕೆಟ್ನಾಗ ನಾನು ಇಲ್ಲಿ ಬೇಕಾದ್ರೆ ಬರಿತೀನಿ ನೋಡ್ರಿ, IP ಅಂತೇಳಿ. IP ಈಸ್ ನಥಿಂಗ್ ಬಟ್ ಇನ್ವಾಯ್ಸ್ ಪ್ರೈಸ್ನಾಗ ಇವು ಸೆಂಡ್ ಆಗಿದ್ದಾವೆ. ಸೊ ಓಪನಿಂಗ್ ಸ್ಟಾಕ್ ಈಸ್ 15,600. ದಟ್ ಈಸ್ 15,600 ಇಂಟು 50 ಡಿವೈಡೆಡ್ ಬೈ 150. ಸೊ ಹೌ ಮಚ್ ಯು ವಿಲ್ ಗೆಟ್? 5,200. ಓಕೆ. ಸೊ ದಿಸ್ ಈಸ್ ದ ಲೋಡಿಂಗ್ ಕ್ಯಾಲ್ಕುಲೇಷನ್ ಆ್ಯಂಡ್ ದ ಓಪನಿಂಗ್ ಸ್ಟಾಕ್. ನೆಕ್ಸ್ಟ್ ಇಲ್ಲಿ ಏನಂದು ನೋಡ್ರಿ, ತೆಳಗಿಂದು ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಅದ್ರ ಮೇಲೆ ಲೋಡಿಂಗ್ ಕ್ಯಾಲ್ಕುಲೇಷನ್ ನವಲ್ಗುಂದ್ ಬ್ರಾಂಚ್ ಅದು. ನವಲ್ಗುಂದ್ ಬ್ರಾಂಚ್ ಅದು ನೋಡ್ರಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಟ್ ದ ಕಾಸ್ಟ್ ಪ್ರೈಸ್. ಇಲ್ಲಿ ಗೂಡ್ಸ್ ಸೆಂಟ್ ಏನು ಮಾಡ್ಯಾರ, ಕಾಸ್ಟ್ ಪ್ರೈಸ್ನ ಕಳ್ಸಾರ. ಸೊ ಫಾರ್ ನವಲ್ಗುಂದ್ ಹೌ ಮಚ್ ಈಸ್ ದ ಗೂಡ್ಸ್ ಸೆಂಟ್ ಕಾಸ್ಟ್? 34,000. ಆ್ಯಂಡ್ ಲೋಡಿಂಗ್ ಈಸ್ ಕಾಸ್ಟ್ ಪ್ಲಸ್ 50%. ಲೋಡಿಂಗ್ ಯಾವಾಗಲೂ ಚೇಂಜ್ ಆಗೋದಿಲ್ಲ, ಅದು ಏನೇ ಇದ್ರೂ ಸೇಮೇ ಇರ್ತದೆ ಲೋಡಿಂಗ್. 50% ಹೇಳ್ಯಾರ. ಬಟ್ ಗೂಡ್ಸ್ ಸೆಂಟ್ ಏನದ ರೀ, ಕಾಸ್ಟ್ ಪ್ರೈಸ್ ಅದ. ಕಾಸ್ಟ್ ಪ್ರೈಸ್ ಇದ್ರೆ ನಾವೇನು ಮಾಡಬೇಕು, ಕಂಪಲ್ಸರಿ ಕಾಸ್ಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನೋಡಿರಿ ಏನು ಹೇಳ್ಯಾರ, ಇಲ್ಲಿ ನಮಗೆ ಕಾಸ್ಟ್ ಪ್ರೈಸೇ ಕೊಟ್ಟಾರ ಮತ್ತು ಲೋಡಿಂಗ್ ಕ್ಯಾಲ್ಕುಲೇಷನು ಕಾಸ್ಟ್ ಪ್ರೈಸೇ ಮೇಲೆ ಮಾಡಂತ ಹೇಳ್ಯಾರ. ಸೊ ಅಂದ್ರೆ ಹೆಂಗೆ ತೊಗೋತೀನಿ ನೋಡಿರಿ, 34,000 ಇಂಟು 50 ಡಿವೈಡೆಡ್ ಬೈ 100. ಇಲ್ಲಿ ನಾವೇನು ತೊಗೋತೀವಿ, 34,000 ಇಂಟು 50 ಡಿವೈಡೆಡ್ ಬೈ 100. ವೈ 100 I have taken? Because your cost price is given and loading is to be calculated on the cost price only. ಬಟ್ ಫಸ್ಟ್ ಕೇಸ್ ಹಂಗಿರಲಿಲ್ಲ ರೀ. ಫಸ್ಟ್ ಕೇಸ್ ಅಂದರೆ ಓಪನಿಂಗ್ ಸ್ಟಾಕ್, ಅಲ್ಲಿ ಹಂಗಿರಲಿಲ್ಲ, ಯಾಕಂದ್ರೆ ಅಲ್ಲಿ ಇನ್ವಾಯ್ಸ್ ಪ್ರೈಸ್ ಇತ್ತು ಓಪನಿಂಗ್ ಸ್ಟಾಕ್. ಅದಕ್ಕೆ ನಾನು ಏನು ಮಾಡಿದೆ, 150 ಹಚ್ಕೊಂಡೆ. ಓಕೆ, ಅರ್ಥ ಆಗ್ತದಲ್ಲ. ಬ್ರಾಂಚ್ ಅಕೌಂಟಿಂಗ್ ಒಳಗೆ ಫಸ್ಟ್ ಮೆಥಡ್ನಾಗೂ ಅದೇನೇ ಮಾಡೀವಿ, ಆಮೇಲೆ ಕನ್ಸೈನ್ಮೆಂಟ್ನಾಗೂ ಹಿಂಗೆ ಕ್ಯಾಲ್ಕುಲೇಷನ್ ಮಾಡೀವಿ, ನೆನಪಿರಲಿ. ಸೊ ಹೌ ಮಚ್ ಐ ಗಾಟ್ ಹಿಯರ್? 17,000. ಓಕೆ. ನೆಕ್ಸ್ಟ್, loading on goods sent Nellikeri branch. Goods sent is how much? 36,000. Loading cost plus 50%. So 36,000 into 50 divided by 100. Same. ಇಲ್ಲೂ ಕಾಸ್ಟ್ ಪ್ರೈಸೇ ಅದ. ಸೊ ಹಂಗಾಗಿ 18,000 ಇಲ್ಲಿ ನನಗೆ ಲೋಡಿಂಗ್ ಬಂದದ. ನೆಕ್ಸ್ಟ್, ಲೋಡಿಂಗ್ ಆನ್ ದ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ತೆಗಿಲಿಕತ್ತೀನಿ. ಸೊ ನವಲ್ಗುಂದ್ ಬ್ರಾಂಚ್ ಕ್ಲೋಸಿಂಗ್ ಸ್ಟಾಕ್
ಇಲ್ಲಿ ಕ್ಲೋಸಿಂಗ್ ಸ್ಟಾಕೆ ನೀವು ಅಸರ್ಟೈನ್ ಮಾಡಬೇಕು. ಯಾಕಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ರೀ ಅಂತ ಅನ್ಬೇಡ್ರಿ ನೀವು. ಯಾಕಂದರೆ ಇಲ್ಲಿ ನಿಮ್ಗೆ ಸರ್ಪ್ಲಸ್ ಡೆಫಿಸಿಟ್ ಎರಡೂ ಕೊಟ್ಟಾರ. ನಾವು ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಈ ಮೆಥಡ್ನಾಗ. ಈ ಮೆಥಡ್ನಾಗ ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಮಗೆ ಅಲ್ಲಿ ಒಂದು ಕ್ಲೋಸಿಂಗ್ ಫಿಗರ್ ಬರ್ತದೆ. ಓಕೆ, ಬ್ಯಾಲೆನ್ಸಿಂಗ್ ಫಿಗರ್ ಕ್ಲೋಸಿಂಗ್ ವ್ಯಾಲ್ಯೂ ಯೂಶ್ವಲಿ ಬರ್ತದೆ. ಅದೇನಂದ್ರೆ ಸ್ಟಾಕ್ ಕ್ಲೋಸಿಂಗ್. ಓಕೆ, ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತೇಳಿ ಕ್ಲೋಸಿಂಗ್ ಸ್ಟಾಕನ್ನು ನೀವು ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಸೊ ಇನ್ ಕೇಸ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರೆ ಹೆಂಗೆ ರೀ ಅಂದ್ರೆ ಕೊಟ್ಟಿದ್ರೆ ನೀವು ಡೆಫಿಸಿಟ್ ಅಥವಾ ಸರ್ಪ್ಲಸ್ ಫೈಂಡ್ ಔಟ್ ಮಾಡ್ತೀರಿ. ಇಲ್ಲಿ ನಮ್ಮ ಪ್ರಾಬ್ಲಮ್ನಾಗ ಏನು ಸಿಚುವೇಶನ್ ಅದ, ಡೆಫಿಸಿಟ್ ಇನ್ ಸ್ಟಾಕ್ ಸರ್ಪ್ಲಸ್ ಇನ್ ಸ್ಟಾಕ್ ಎರಡು ಕೊಟ್ಬಿಟ್ಟಾರೆ. ಮತ್ತು ಬ್ಯಾಲೆನ್ಸಿಂಗ್ ಫಿಗರ್ ಏನಂತ ಬರ್ತದೆ, ಅದು ನಮ್ಗೇನು ಬರ್ತದೆ, ಅದು ಕ್ಲೋಸಿಂಗ್ ಸ್ಟಾಕ್ ಇರ್ತದೆ. ಓಕೆ, ಸೊ ನವಲ್ಗೊಂದು ಬ್ರ್ಯಾಂಚ್ ಅದರೊಳಗೆ ನಮ್ಮ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬರ್ತದೆ ಅಂದ್ರೆ 5640. ಓಕೆ, ಆ್ಯಂಡ್ ಇಲ್ಲಿ ನೋಡಿರಿ ಲೋಡಿಂಗ್ ಕಾಸ್ಟ್ ಪ್ಲಸ್ 50%. ಇಲ್ಲಿ ನಾ ಏನು ತೊಗೊಳ್ಳಿಕತ್ತೇನೆ ಅಂದ್ರೆ 150ನ ತೊಗೊಳ್ಳಿಕತ್ತೀನಿ. ಯಾಕಂದ್ರೆ ಓಪನಿಂಗ್ ಸ್ಟಾಕ್ ಅಂದ್ರೆ ಡೈರೆಕ್ಟ್ಲಿನೇ ಇನ್ವಾಯ್ಸ್ ಪ್ರೈಸ್ ಕೊಟ್ಟೇ ಬಿಟ್ಟಾರೆ. ಆ್ಯಂಡ್ ಗೂಡ್ಸ್ ಎಂಟಿಟಿ ಬ್ರ್ಯಾಂಚ್ ಏನು ಹೇಳ್ಯಾರ, ಇನ್ವಾಯ್ಸ್ ಪ್ರೈಸ್ನಾಗ ಮಾಡಬೇಕು ಅಂತ ಹೇಳ್ಯಾರ. ಕಾಸ್ಟ್ ಪ್ರೈಸ್ನಾಗ ಕೊಟ್ಟಾರ, ಇನ್ವಾಯ್ಸ್ ಪ್ರೈಸಿಗೆ ಸೆಂಡ್ ಮಾಡಿರಿ, ಇನ್ವಾಯ್ಸ್ ಪ್ರೈಸ್ ಕನ್ವರ್ಟ್ ಮಾಡಿ ಸೆಂಡ್ ಮಾಡಿರಿ ಅಂತ ಹೇಳ್ಯಾರ. ಸೊ ಆಟೋಮೆಟಿಕಲಿ ಏನು ಉಳಿತದಲ್ಲ ಅದು ಕ್ಲೋಸಿಂಗ್ ಸ್ಟಾಕ್ ಉಳಿತದ ನಮಗೆ, ಅದನ್ನು ನಾವು 150ನ ತೊಗೋಬೇಕು. ಯಾಕಂದರೆ ಎರಡೂ ನಮ್ಗೆ ಇನ್ವಾಯ್ಸ್ ಪ್ರೈಸ್ ಮೇಲೆ ಕನ್ಸಿಡರ್ ಮಾಡೋದು ಕಾರಣದಿಂದ ನಾವಿಲ್ಲಿ 150 ಅಂತ ತೊಗೋತೀನಿ. ಬಿಕಾಸ್ ಹಿಯರ್ ಐ ಆಮ್ ಅಸ್ಯೂಮಿಂಗ್ ಇಟ್ ಆಸ್ ಅ ಇನ್ವಾಯ್ಸ್ ಪ್ರೈಸ್ ಓನ್ಲಿ. ಓಕೆ, ಸೊ ನಾವು ಕ್ಲೋಸಿಂಗ್ ಸ್ಟಾಕ್ ಎಷ್ಟದ 5640 ಇಂಟು 50 ಡಿವೈಡೆಡ್ ಬೈ 150. ಓಕೆ, ಇದ್ರ ವ್ಯಾಲ್ಯೂ ಒಂದು ಸ್ವಲ್ಪ ನೀವು ನೋಡಿರಿ. ನಾನು ಇಲ್ಲಿ ಬರೆಯೋದು ಮರ್ತೀನಿ, ನೀವು ತೆಗೀರಿ ಅದನ್ನು, ವ್ಯಾಲ್ಯೂ ಎಷ್ಟು ಬರ್ತದೆ ನೋಡಿರಿ. ಆ್ಯಂಡ್ ನೆಲ್ಲಿಗೇರಿ ಬ್ರ್ಯಾಂಚ್ ಹಿಯರ್ ಕ್ಲೋಸಿಂಗ್ ಸ್ಟಾಕ್ 4200 ಕ್ಲೋಸಿಂಗ್ ಸ್ಟಾಕ್ ಅದ. ಆಮೇಲೆ ಲೋಡಿಂಗ್ ಕಾಸ್ಟ್ ಪ್ಲಸ್ 50%. ಸೊ ಹೌ ಮಚ್, ದಟ್ ಈಸ್ 42,000 ಇಂಟು ಡಿವೈಡ್ ಬೈ 50 ಡಿವೈಡ್ ಬೈ 150. ಓಕೆ, ಸೊ ಹೌ ಮಚ್ ಇಸ್ ದಟ್ 1400 ಐ ಗಾಟ್. ಇದೊಂದೇ ಮಾಡೋದು ನಾವು ಬರೆಯೋದು ಮರ್ತೀನಿ, ನೀವು ಅದನ್ನು ಬರೀರಿ. ಓಕೆ, ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ದ ಟೋಟಲ್ ಲೋಡಿಂಗ್ ಕ್ಯಾಲ್ಕುಲೇಷನ್. ಮತ್ತು ಬೇರೆದ್ರ ಮೇಲೂ ಲೋಡಿಂಗ್ ಬರ್ತದೆ, ನಾನು ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿಲ್ಲ, ಡೈರೆಕ್ಟಾಗಿ ನಿಮಗೆ ಹೇಳ್ತೀನಿ. ಸೊ ಸಿಯರ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಟ್ ಇಸ್ ಸುನಂದ ಮಿಲ್ಸ್ ಲಿಮಿಟೆಡ್. ಫಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್. ಸೊ ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್ ನೋಡೋಣ ಅಂತ. ನಿಮ್ಗೆ ಕಾಣಿಸ್ತದೆ ಚೆಂದಾಗಿ ಅಂತ ನಾನು ಅಂದ್ಕೊಂಡೀನಿ. ಫಸ್ಟ್ ವಿಲ್ ಸಿ ಆನ್ ದ ಡೆಬಿಟ್ ಸೈಡ್ ಐಟಮ್ಸ್ ನೋಡೋಣ. ಫಸ್ಟ್ ಏನು ತೊಗೊಂಡಿನಿ, ಓಪನಿಂಗ್ ಸ್ಟಾಕ್, ದಟ್ ಈಸ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಫಾರ್ ನವಲ್ಗುಂದ್ 9300, ನೆಲ್ಲಿಗೇರಿ 15600. ನೆಕ್ಸ್ಟ್ ಟು ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್. ಹಿಯರ್ ಅವ್ರು ನಿಮ್ಗೆ ಕ್ವಶನ್ನಾಗ ಕಾಸ್ಟ್ ಪ್ರೈಸ್ ಕೊಟ್ಟರು, ನೀವು ಇಲ್ಲಿ ಗೂಡ್ಸ್ ಹೆಂಗೆ ಸೆಂಡ್ ಮಾಡ್ತೀರಂದ್ರೆ ಇನ್ವಾಯ್ಸ್ ಪ್ರೈಸ್ ಮೇಲೆ ಮಾಡ್ತೀರಿ. ಓಕೆ, ಇಲ್ಲಿ ನಾ ಬ್ರ್ಯಾಕೆಟ್ನಾಗ ಕ್ಯಾಲ್ಕುಲೇಷನ್ ಮಾಡೀನಿ. ಸೊ ನವಲ್ಗುಂದ್ ಬ್ರ್ಯಾಂಚ್ 34,000 ಪ್ಲಸ್ 17,000. ಸೊ ಹೌ ಮಚ್ ಯು ವಿಲ್ ಗೆಟ್ 51,000. ಓಕೆ, 34,000 ಪ್ಲಸ್ 17,000, 51,000. And for the Nelligeri 36,000 plus 18,000, 54,000. Okay, this is the goods sent to branch along with the loading. Next, branch debtors account. So branch debtors account ಎದಕ್ಕೆ ತೊಗೊಂಡಿನಿ ಅಂದ್ರೆ, ಬ್ರಾಂಚ್ ಸ್ಟಾಕ್ ಅಕೌಂಟ್ನಾಗ ನಾವೇನು ತೊಗೋತೀವಿ ಟೋಟಲಿ ಸ್ಟಾಕ್ ಐಟಮಿಗೆ ಸಂಬಂಧಪಟ್ಟಿದ್ದು. ಸ್ಟಾಕ್ ಅಂದ್ರೆ ಏನು, ನಮ್ಗೆ ಇನ್ವೆಂಟ್ರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನಮಗೆ ಗೂಡ್ಸ್ ರಿಟರ್ನ್ ಬಂದವು. ಯಾರ ಕಡೆಯಿಂದ ಬಂದವು ಅಂದ್ರೆ ಸೇಲ್ಸ್ ಮಾಡಿದ್ವಿ, ಅಂದ್ರೆ ಡೆಟರ್ ಅಂದರೆ ಕ್ರೆಡಿಟ್ ಸೇಲ್ಸ್ ಮಾಡಿದ್ವಿ, ಅಲ್ಲಿಂದ ರಿಟರ್ನ್ಸ್ ಬಂದಾವ. ಸೊ ಫಾರ್ ನವಲ್ಗುಂದ್ 1200, ನೆಲ್ಲಿಗೇರಿ 1500 ರಿಟರ್ನ್ಸ್ ಬಂದಾವ್ರಿ. ನೆಕ್ಸ್ಟ್ ಇಲ್ಲಿ ನಾನು ಏನು ತೊಗೊಂಡಿನಿ ನೋಡಿರಿ, ಟು ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ತೊಗೊಂಡಿನಿ. ನಿಮ್ಗೆ ಇಲ್ಲಿ ಕಾಣಿಸ್ತದೆ ಅಂದ್ಕೊಂಡಿನಿ. ಟು ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ದಿಸ್ ಈಸ್ ಸರ್ಪ್ಲಸ್ ಇನ್ ಸ್ಟಾಕ್. ಸರ್ಪ್ಲಸ್ ಇನ್ ಸ್ಟಾಕ್ ಅದ ಬಂದಿತ್ತು ನಿಮ್ಗೆ ಆಲ್ರೆಡಿ. ಸರ್ಪ್ಲಸ್ ಇನ್ ಸ್ಟಾಕ್ ಯಾರು ಸರ್ಪ್ಲಸ್ ಅದ ಇಲ್ಲ ಅಂತಂದ್ರೆ ನೆಲ್ಲಿಕೇರಿ ಅವ್ರದ್ದು. ಓಕೆ, ಡೆಫಿಸಿಟ್ ನವಲ್ಗುಂದ್ ಅವ್ರದ್ದಿತ್ತು, ನೆಲ್ಲಿಕೇರಿ 300, ಇಲ್ಲಿ ನೆಲ್ಲಿಕೇರಿ ಅವ್ರದ್ದು. ಓಕೆ, ಇದನ್ನು ಏನು ತೊಗೋತೀನಿ, ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತಾನೆ ತೊಗೋಬೇಕು. ಎದಕ್ಕಂದ್ರೆ ಅಡ್ಜಸ್ಟ್ಮೆಂಟ್ ಅಕೌಂಟಿಗೆ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಸರ್ಪ್ಲಸ್ ಇನ್ ಸ್ಟಾಕ್. ಆ್ಯಂಡ್ ಸರ್ಪ್ಲಸ್ ಆಲ್ವೇಸ್ ಶುಡ್ ಬಿ ಡೆಬಿಟೆಡ್. ಓಕೆ, next on the credit side have a look, buy cash. So credit side ನೋಡ್ರಿ,
ಬೈ ಸೇಲ್ಸ್ ಅಂತ ತೊಗೊಂಡಿನಿ. ಅದರೊಳಗೆ ಫಸ್ಟ್ ಐಟಮ್ ಕ್ಯಾಶ್ ಅದ, ಅಂದರೆ ಇದು ಕ್ಯಾಶ್ ಸೇಲ್ಸ್ ಅಂತ ಅರ್ಥ. ಎಷ್ಟದ ನವಲ್ಗುಂದವ್ರದ್ದು 25,010. ಸೊ 25,010 rupees ಆ್ಯಂಡ್ ನೆಲ್ಲಿಕೇರಿ 35,000. ದೆನ್ ಆನ್ ಕ್ರೆಡಿಟ್ ಬೇಸಸ್, ಕ್ರೆಡಿಟ್ ಬೇಸ್ ಅಂದರೆ ಆ್ಯಕ್ಚುಲಿ ಅದನ್ನು ಬ್ರ್ಯಾಂಚ್ ಡೆಟರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಇಲ್ಲಿ ನಾ ತೆಳಗೆ ಬರ್ದೀನಿ ನೋಡಿರಿ, ಬ್ರ್ಯಾಂಚ್ ಡೆಟರ್ಸ್ ಅಂತ ಹೇಳಿ. ಡೆಟರ್ಸ್ಗೂ ಇದು ಹೋಗ್ತದೆ. ಬ್ರ್ಯಾಂಚ್ ಡೆಟರ್ಸ್ ಅಕೌಂಟಿಗೆ ಕ್ರೆಡಿಟ್ ಸೇಲ್ಸ್ ನಾವು ತೊಗೋತೀವಿ. ಸೊ ಕ್ರೆಡಿಟ್ ಸೇಲ್ಸ್ ಎಷ್ಟದಂದ್ರೆ ಫಾರ್ ನವಲ್ಗುಂದ್ 31,000, ನೆಲ್ಲಿಕೇರಿ 30,100. ನೆಕ್ಸ್ಟ್ ಬೈ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್. ದಿಸ್ ಈಸ್ ದ ರಿಟರ್ನ್ಸ್, ಅಂದ್ರೆ ಬ್ರ್ಯಾಂಚಿಂದ ರಿಟರ್ನ್ಸ್ ಹೋಗ್ಲಿಕ್ಕತ್ತದ ಎಲ್ಲಿ, ಹೆಡ್ ಆಫೀಸಿಗೆ. ಸೆಂಟ್ ಆದ್ರೆ ನಾವು ಡೆಬಿಟ್ ಮಾಡ್ತೀವಿ. ಓಕೆ, ಬ್ರ್ಯಾಂಚ್ ರಿಸೀವ್ ಮಾಡ್ಕೊಳತ್ತೆ ಅಂದ್ರೆ ಹೆಡ್ ಆಫೀಸಿಂದ ಏನಾರ ಗೂಡ್ಸ್ ಬಂದ್ರೆ ಡೆಬಿಟ್ ಮಾಡ್ಕೋಬೇಕು. ಆಮೇಲೆ ಬ್ರ್ಯಾಂಚಿಂದ ಹೆಡ್ ಆಫೀಸಿಗೆ ಹೋದ್ರೆ ಕ್ರೆಡಿಟ್ ಆಗ್ತದೆ. ಓಕೆ, ಸೊ ಅದೆಷ್ಟದ 1,500. ರಿಟರ್ನ್ ಯಾರು ಮಾಡ್ಯಾರ ಅಂದರೆ ಬರೀ ನವಲ್ಗುಂದ್ ಒಂದೇ ಮಾಡ್ಯಾರ, ನೆಲ್ಲಿಕೇರಿ ಮಾಡಿಲ್ಲ. ನೆಕ್ಸ್ಟ್ ಒನ್ ಈಸ್ ಅಬೌಟ್ ವಾಟ್, ಬೈ ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ದಿಸ್ ಈಸ್ ಡೆಫಿಸಿಟ್ ಇನ್ ಸ್ಟಾಕ್. ನಿಮ್ಗೆ ಇಲ್ಲಿ ಕಾಣಿಸ್ಲಿಕ್ಕೆ ಬೈ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ದಿಸ್ ಈಸ್ ಡೆಫಿಸಿಟ್ ಇನ್ ಸ್ಟಾಕ್. ಹೌ ಮಚ್, 450. ಸೊ ಇಲ್ಲಿ ನಾವು ಸರ್ಪ್ಲಸ್ ಇನ್ ಸ್ಟಾಕ್ ತೊಗೊಂಡಿದ್ವಿ, ನೆಲ್ಲಿಕೇರಿಯವ್ರದ್ದು 300 ಆ್ಯಂಡ್ ಇಲ್ಲಿ ಡೆಫಿಸಿಟ್ 450. ಓಕೆ, ನಾವು ವೇರ್ ಕೇಮ್ ಟು ಲಾಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ಐ ಹೋಪ್ ಯು ಕ್ಲಿಯರ್ಡ್ ವಿತ್ ದ ಪ್ರೀವಿಯಸ್ ಆಲ್ ಅಡ್ಜಸ್ಟ್ಮೆಂಟ್. ಇದೊಂದು ಲಾಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ಈ ಪ್ರಾಬ್ಲಮ್ನಾಗ ಅಷ್ಟೇ ಅದ ಸಿಕ್ಕದ. ಅದೇನಂದ್ರೆ ಇಂಟರ್ ಬ್ರ್ಯಾಂಚ್ ಟ್ರಾನ್ಸ್ಫರ್. ಸಿ ಟ್ರಾನ್ಸ್ಫರ್ ಅಂತೂ ಆಗ್ಯದ, ಬಟ್ ಅದು ಗೂಡ್ಸೇ ಆಗ್ಯದ, ಹೌದಿಲ್ಲ ರೀ, ಸ್ಟಾಕ್ ಐಟಮ್ ಆಗ್ಯದ. ಅದಕ್ಕೆ ನಾವೇನು ಮಾಡತ್ತೀವಿ, ಬ್ರ್ಯಾಂಚ್ ಸ್ಟಾಕ್ ಅಕೌಂಟಿಗೆ ಅದನ್ನು ತೊಗೊಳ್ಳಿಕತ್ತೀವಿ. ಸೊ ಏನು ತೊಗೊಂಡಿವಿ ಅಂತಂದ್ರೆ ಪ್ರಾಬ್ಲಮ್ನಾಗ ಏನೈತೆ ರೀ, ಇಂಟರ್ ಬ್ರ್ಯಾಂಚ್ ಟ್ರಾನ್ಸ್ಫರ್ ಆಗ್ಯದ. ಇಲ್ಲಿ ನೆಲ್ಲಿಕೇರಿಯಿಂದ ನವಲ್ಗುಂದಕ್ಕೆ ಹೋಗ್ಯದ ರೀ, ಹೌದಿಲ್ಲ ರೀ. ಸೊ ನೆಲ್ಲಿಕೇರಿಯವ್ರಿಗೆ ಏನಾಗ್ಯದ, ಅದು ಸೇಲ್ಸ್ ಆಗ್ಯದ, ನವಲ್ಗುಂದವ್ರಿಗೆ ಪರ್ಚೇಸ್ ಆಗ್ಯದ. ಸೊ ನಾ ಏನು ತೊಗೋತೀನಿ ಅಂದ್ರೆ ಅದನ್ನು ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ತೊಗೋತೀನಿ. So I'm taking it as a branch adjustment account, and to whom it becomes sales for the Nellikeri, that is 2,100. And here to branch adjustment account, here for Navalgund it become purchase. Okay, ಒಬ್ರಿಗೆ ಪರ್ಚೇಸ್, ಒಬ್ಬರಿಗೆ ಸೇಲ್ ಆಯಿತು. ಅದಕ್ಕೆ ನಾನು ಬ್ರ್ಯಾಕೆಟ್ನಾಗ ಬರ್ದೀನಿ ಇಂಟರ್ ಬ್ರಾಂಚ್ ಟ್ರಾನ್ಸ್ಫರ್ ಅಂಥೇಳಿ. ಐ ಹೋಪ್ ಯು ಕ್ಲಿಯರ್ ದಿಸ್. ಅದು ನಿಮ್ಗೆ ಅರ್ಥ ಆಗ್ಲಿತ್ತದ ನಾನು ಅನ್ಕೊಳ್ಳಿಕತ್ತೀನಿ. ಸೇಮ್ ಅದ ರೀ, ನಾವು ಹೆಂಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ನಾಗ ಮಾಡ್ತಿದ್ವಲ್ಲ ಅದೇ ರೀತಿ ಇರಲಿ. ಸೊ ಬಟ್ ಬರೆಯೋದೇನು ಟ್ರೀಟ್ಮೆಂಟ್ ಅಂದರೆ ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಯಾಕಂದ್ರೆ ಬ್ರ್ಯಾಂಚ್ ಅಕೌಂಟಿಗೆ ಇದನ್ನು ಆಮೇಲೆ ನಾವು ತೊಗೋತೀವಿ, ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟಿಗೆ. ಸೊ ವಿ ಎಂಟರ್ಡ್ ಆಲ್ ದ ಐಟಮ್ಸ್. ನಾವು ಎಟ್ ಲಾಸ್ಟ್ ಗೋ ಫಾರ್ ದ ಟೋಟಲ್ ಆ್ಯಂಡ್ ಫೈಂಡ್ ಔಟ್ ದ ಡಿಫ್ರೆನ್ಸ್. ಟೋಟಲ್ ಮಾಡಿ ನೋಡಿದ್ರೆ ನಮಗೆ ಇಲ್ಲಿ ಡೆಬಿಟ್ ಸೈಡೇ ಜಾಸ್ತಿ ಬರ್ತದೆ. ಓಕೆ, ಸೊ ಡೆಬಿಟ್ ಸೈಡ್ ಜಾಸ್ತಿ ಬಿತ್ತಲಿರ್ತದೆ. ಶಾರ್ಟೇಜ್ ಏನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ. ಓಕೆ, ಸೊ ಟೋಟಲ್ 63,600 ಆ್ಯಂಡ್ ಐ ಆಮ್ ಗೆಟಿಂಗ್ ಕ್ಲೋಸಿಂಗ್ ಸ್ಟಾಕ್ ಹಿಯರ್ 5,640 ಫಾರ್ ನವಲ್ಗುಂದ್ ಆ್ಯಂಡ್ 4,200 ಫಾರ್ ನೆಲ್ಲಿಕೇರಿ. ಓಕೆ, ಸೊ ಇಷ್ಟು ಟೋಟಲ್ ಆಗ್ಯದ. ಸೊ ಫಸ್ಟ್ ಟೋಟಲ್ ಎಷ್ಟು ಬಂದು ನವಲ್ಗುಂದದು 6,300 ಆ್ಯಂಡ್ ನೆಲ್ಲಿಕೇರಿ 71,400. This is about the branch stock account. Okay, next branch debtors account. So branch debtors account ನೋಡೋಣ ಅಂತ. ಸೊ ಫಸ್ಟ್ ಡೆಬಿಟ್ ಸೈಡ್ ನೋಡ್ಬಿಡೋಣ. ಇನ್ನೇನದ ಐಟಮ್ಸ್ ತೊಗೊಳ್ಳೋದಿಲ್ಲ ಅಂತಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಓಪನಿಂಗ್ ಬ್ಯಾಲೆನ್ಸ್. ಸೊ ನವಲ್ಗುಂದ್ ಬ್ರಾಂಚ್ ಇದೆ, ಎಷ್ಟದ ಓಪನಿಂಗ್ ಬ್ಯಾಲೆನ್ಸ್ 6,800, ನೆಲ್ಲಿಕೇರಿ 8,700. ನೆಕ್ಸ್ಟ್ ಏನು ತೊಗೊಳಿದ್ರಿ, ಬ್ರಾಂಚ್ ಸ್ಟಾಕ್ ಅಕೌಂಟ್. ಬ್ರಾಂಚ್ ಸ್ಟಾಕ್ ಅಕೌಂಟ್ ಎದಕ್ಕಂದ್ರೆ ಕ್ರೆಡಿಟ್ ಸೇಲ್ಸ್ ಸಂಬಂಧ. ಬ್ರಾಂಚ್ ಸ್ಟಾಕ್ ಅಕೌಂಟ್ನಾಗ ನಾವೇನು ಮಾಡ್ತೀವಿ, ಕ್ರೆಡಿಟ್ ಸೇಲ್ಸ್ ಬರ್ದಿರ್ತೀವಿ, ಅದನ್ನು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತ ಬರೀಬೇಕು. ಓಕೆ, ಅಲ್ಲಾಗಲೇ ತೋರಿಸಿದೆ ನಿಮ್ಗೆ. ಸೊ ಬ್ರಾಂಚ್ ಸ್ಟಾಕ್ ಅಕೌಂಟ್ನಾಗ ನೀವು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಬರೋದ್ಮೇಲೆ ಸೊ ಬ್ರಾಂಚ್ ಡೆಟರ್ಸ್ ಅಕೌಂಟಿಗೆ ನೀವೇನು ಮಾಡ್ತೀರಿ, ಬ್ರಾಂಚ್ ಸ್ಟಾಕ್ ಅಕೌಂಟ್ ಡೆಬಿಟ್ ಮಾಡ್ತೀರಿ. ದಿಸ್ ಈಸ್ ಫಾರ್ ದ ಕ್ರೆಡಿಟ್ ಸೇಲ್ಸ್. ಸೊ ಫಾರ್ ನವಲ್ಗುಂದ್ 31,000, ಫಾರ್ ನೆಲ್ಲಿಕೇರಿ 30,100. ಸೊ ಓನ್ಲಿ 2 items will appear. Next is see particulars on the credit side. Buy cash. This is cash received from the debtors. So how much is that? For Navalgund 30,400, for Nellikeri 29,800. Okay, next branch stock account ಅಂತ ನಾ ಇಲ್ಲಿ ತೊಗೊಂಡಿನಿ. ಓಕೆ, ಈ ಬ್ರಾಂಚ್ ಸ್ಟಾಕ್ ಅಕೌಂಟ್ ಎದಕ್ಕೆ ತೊಗೊಂಡಿನಿ, ದಿಸ್ ಈಸ್ ಫಾರ್ ದ ರಿಟರ್ನ್ಸ್. ರಿಟರ್ನ್ಸ್ ಎಷ್ಟದ ಅಂತಂದ್ರೆ 1,200.
for Nawalgund, and for Nellikeri 1500. Next one is branch expenses. This is for discount allowed. Discount allow ಮಾಡಿದ್ದಕ್ಕದು ಅದು ಇಲ್ಲಿ ಕ್ರೆಡಿಟ್ ಮಾಡಿವಿ ನಾವು ಬ್ರ್ಯಾಂಚ್ ಎಕ್ಸ್ಪೆನ್ಸ್ ಅಕೌಂಟ್ ಅಂತ ತೊಗೊಬೇಕು. ಇದನ್ನು ಎಕ್ಸ್ಪೆನ್ಸ್ ಅಕೌಂಟಿಗೆ ನಾವು ಇದನ್ನು ಡೆಬಿಟ್ ಮಾಡ್ತೀವಿ. ಸೊ ಹಂಗಾದ್ರೆ ನಾನು ಡೈರೆಕ್ಟ್ ಡಿಸ್ಕೌಂಟ್ ಅಲೌಡ್ ಅಂತ ತೊಗೊಳಂಗಿಲ್ಲ, ಬ್ರ್ಯಾಂಚ್ ಎಕ್ಸ್ಪೆನ್ಸ್ ಅಂತ ತೊಗೋತೀನಿ. ಸೊ ಹೌ ಮಚ್ ಫಾರ್ ನವಲ್ಗುಂದ್ 200, ಫಾರ್ ನೆಲ್ಲಿಕೇರಿ 350. ಆ್ಯಂಡ್ ನಾವು ಮೇಕ್ ದ ಟೋಟಲ್ ಆ್ಯಂಡ್ ಫೈಂಡ್ ದ ಡಿಫ್ರೆನ್ಸ್. ಸೊ ಟೋಟಲ್ ಮಾಡಿದರೆ ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತದೆ, ಅಂದ್ರೆ ದ್ಯಾಟ್ ಇಂಡಿಕೇಟ್ಸ್ ವಾಟ್ ಕ್ರೆಡಿಟ್ ಸೈಡ್ ಶಾರ್ಟೇಜ್. ದ ಶಾರ್ಟೇಜ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ದ ಕ್ಲೋಸಿಂಗ್ ಡೆಟರ್ಸ್. ಓಕೆ, ಅದೇ ಬ್ಯಾಲೆನ್ಸಿಂಗ್ ಫಿಗರ್ ಅದ. ಸೊ ಟೋಟಲ್ ನವಲ್ಗುಂದ್ ಎಷ್ಟು ಬಂತು 37,800, ಆ್ಯಂಡ್ ಐ ಆಮ್ ಗೆಟಿಂಗ್ ಕ್ಲೋಸಿಂಗ್ ಸ್ಟಾಕ್ 6,000. ಆ್ಯಂಡ್ ನೆಲ್ಲಿಕೇರಿ 38,800 total, and closing debtors is 7,150. Okay, so this is the branch debtors account. Next I am moving to the branch expense account. Okay, so branch expense account nodonu. Debit side, to branch debtors expense. So I have taken branch debtors expense. This is for discount allowed. So discount allowed ನಾವು ಏನು ತಗೋತೀವಿ, ಬ್ರ್ಯಾಂಚ್ ಎಕ್ಸ್ಪೆನ್ಸ್ ಅಂತ ತಗೋತೀವಿ. ಬ್ರ್ಯಾಂಚ್ ಡೆಟರ್ಸ್ ಎಕ್ಸ್ಪೆನ್ಸ್ ಅದಕ್ಕಂದ್ರೆ ಡೆಟರ್ಸ್ ಸಂಬಂಧನೇ ಅವರಿಗೆ ಡಿಸ್ಕೌಂಟ್ ಅಲೋ ಮಾಡಿವಿ, ನಮಗದೊಂದು ರೀತಿ ಲಾಸ್ ಆಗ್ಯದ ರೀ. ಸೊ ಅದ್ರ ಸಂಬಂಧ ನಾವಿಲ್ಲಿ ಏನು ಮಾಡಿವಿ, ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ ಎಕ್ಸ್ಪೆನ್ಸ್ ಅಂತ ಹೇಳಿ ತಗೋತೀವಿ. ಬ್ರ್ಯಾಂಚ್ ಎಕ್ಸ್ಪೆನ್ಸ್ ಅಕೌಂಟಿಗೆ ಅದನ್ನು ಡೆಬಿಟ್ ಮಾಡಿದ್ರಿ. ನವಲ್ಗುಂದಕ್ಕೆ ಎಷ್ಟು 200, ನೆಲ್ಲಿಕೇರಿ 350. ನೆಕ್ಸ್ಟ್ to cash again. This is for the branch expenses. So to cash again I have taken. This is for the branch expenses. For Nawalgund 5,400, for Nellikeri 6,700. And branch expense account ನಾವು ಏನು ಮಾಡ್ತೀವಿ, ಇಲ್ಲಿ ಕ್ರೆಡಿಟ್ ಸೈಡ್ ನಾವೇನೂ ಬರೋಂಗಿಲ್ಲ, ಎಲ್ಲ ಡೆಬಿಟ್ ಸೈಡ್ ಎಲ್ಲ ಐಟಮ್ಸನ್ನು ಡೆಬಿಟ್ ಮಾಡ್ತೀವಿ, ಎಲ್ಲ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ವಿಲ್ ಡೈರೆಕ್ಟ್ಲಿ ಟ್ರಾನ್ಸ್ಫರ್ ಟು ದ ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಓಕೆ, ಅದಕ್ಕೆ ಕ್ರೆಡಿಟ್ ಸೈಡ್ ನಾವೇನು ಬರಿತೀವಿ, ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ಡ್. ಫಾರ್ ನವಲ್ಗುಂದ್ 5,600, ಫಾರ್ ನೆಲ್ಲಿಕೇರಿ 7,050. ಓಕೆ, ಸೊ ಅಂದರೆ ಏನು ಟೋಟಲ್ ಇರ್ತದಲ್ಲ ಅದನ್ನೇ ಇಲ್ಲಿ ತೊಗೊಂಡು ಹಾಕಿಬಿಡೋದು ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟಿಗೆ. ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಬೋಧೋಯ್ತು. ನೌ ವಿ ಕೇಮ್ ಟು ದ ಇಂಪಾರ್ಟೆಂಟ್ ಪಾರ್ಟ್. ಇದೇ ಇಂಪಾರ್ಟೆಂಟ್ ಪಾರ್ಟ್ ಇದ್ರಾಗ ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಓಕೆ, ಇಲ್ಲಿ ಏನು ತಗೋತೀವಿ ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಒಳಗೆ, ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ಸ್ನಾಗೂ ನಾ ಹೇಳೀನಿ. ಫಸ್ಟ್ ಪಾರ್ಟ್ ಈಸ್ ಟೋಟಲಿ ಅಬೌಟ್ ದ ಲೋಡಿಂಗ್. ಇಲ್ಲಿ 2 ಪಾರ್ಟ್ ಇರ್ತದೆ. ಫಸ್ಟ್ ಪಾರ್ಟ್ ಈಸ್ ಟೋಟಲಿ ಅಬೌಟ್ ದ ಲೋಡಿಂಗ್, ಆ್ಯಂಡ್ ಸೆಕೆಂಡ್ ಪಾರ್ಟ್ ಈಸ್ ಟೋಟಲಿ ಅಬೌಟ್ ದ ಅದರ್ ಕೈಂಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್. ಇನ್ಕಮ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಫಸ್ಟ್ ಪಾರ್ಟ್ನ ನಾವೇನು ಮಾಡ್ತೀವಿ, ಬರೀ ಲೋಡಿಂಗ್ ಅಡ್ಜಸ್ಟ್ಮೆಂಟ್ ಅಷ್ಟೇ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಕ್ರೆಡಿಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. buy stock reserve. So buy stock reserve account. So why I have taken stock reserve, this is for the opening stock. Opening stock ಎಷ್ಟದ ನೋಡ್ರಿ, ನವಲ್ಗುಂದದ 3,100, ನೆಲ್ಲಿಕೇರಿ 5,200. ಓಪನಿಂಗ್ ಸ್ಟಾಕ್ ಅಂದರೆ ಇದು ಲೋಡಿಂಗ್ ಇನ್ ಓಪನಿಂಗ್ ಸ್ಟಾಕ್ ಅಂತ ಅರ್ಥ. ಓಕೆ, ಓಪನಿಂಗ್ ಸ್ಟಾಕ್ ತೊಗೊಳ್ಳಿಗತ್ತಿಲ್ಲ, ಓಪನಿಂಗ್ ಸ್ಟಾಕ್ ಅಲ್ಲ, ಲೋಡಿಂಗ್ ಇನ್ ಓಪನಿಂಗ್ ಸ್ಟಾಕ್. ಆಗಳ ಇದು ನವಲ್ಗುಂದದ್ದು ನಾವು ಫಿಗರಲ್ಲಿ ಬರೆಯೋದು ಮರ್ತಿದ್ದೆ, ಲೋಡಿಂಗ್ ಈಗ ಬರ್ದಿನಿ ನೋಡ್ರಿ ಇಲ್ಲಿ 3,100. ದಿಸ್ ಯು ವಿಲ್ ಗೆಟ್ ಆನ್ಸರ್. ಆ್ಯಂಡ್ ನೆಲ್ಲಿಕೇರಿ 5,200. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್. ಸೊ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್, ಲೋಡಿಂಗ್ ಇನ್ ಗೂಡ್ಸ್ ಸೆಂಟ್. ಸೊ ಫಾರ್ ನವಲ್ಗುಂದ್ ಹೌ ಮಚ್ 17,000 ಆ್ಯಂಡ್ ನೆಲ್ಲಿಕೇರಿ 18,000. ಇದನ್ನು ಕ್ಯಾಲ್ಕುಲೇಷನ್ ಮಾಡೀವಿ. ಇಲ್ಲೇನಾಗಿದ್ರಿ, ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಕಾಸ್ಟ್ ಪ್ರೈಸ್ನಾಗಿತ್ತು, ಡೈರೆಕ್ಟ್ ಅದರ ಲೋಡಿಂಗ್ ಅಮೌಂಟ್ ಇಲ್ಲಿ ಬರ್ದೇವೆ 17,000, 18,000. ನೆಕ್ಸ್ಟ್ ಈಸ್ ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್. ಸೊ ವೈ ಐ ಟೇಕನ್ ದ ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್ ಹಿಯರ್, ಬಿಕಾಸ್ ದಿಸ್ ಈಸ್ ಲೋಡಿಂಗ್ ಇನ್ ಸರ್ಪ್ಲಸ್. ಸೊ ಸರ್ಪ್ಲಸ್ನಾಗ ಲೋಡಿಂಗ್ ಇತ್ತು. ಓಕೆ, ಸೊ ಅದ್ರಾಗೂ ಲೋಡಿಂಗ್ ಕನ್ಸಿಡರ್ ಮಾಡಬೇಕು. ಸರ್ಪ್ಲಸ್ ಗೂಡ್ಸ್ ಅಂತ ಏನು ಇರ್ತಾವಲ್ಲ ಅದ್ರಾಗೂ ಲೋಡಿಂಗ್ ಕನ್ಸಿಡರ್ ಮಾಡಬೇಕು. ಇದನ್ನು ಕ್ಯಾಲ್ಕುಲೇಷನ್ ಸಪ್ರೇಟ್ ಮಾಡಿಲ್ಲ. ಓಕೆ, ಇದು ನಿಮ್ಗೆ ತಿಳಿತಂತ ನಾನು ಅಂದ್ಕೊಂಡೀನಿ. ಇಲ್ಲಿ ಏನು ತಿಳ್ಕೊಳ್ಳೋದಂದ್ರೆ, ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಒಂದು ಬಿಟ್ಟು ಬಾಕಿ ಎಲ್ಲನೂ ಇನ್ವಾಯ್ಸ್ ಪ್ರೈಸೇ ಅವ ರೀ. ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ದ್ಯಾಟ್ ಟು ದೇ ಹ್ಯಾವ್ ಮೆನ್ಷನ್ಡ್, ಅದು ಮೆನ್ಷನ್ ಮಾಡ್ಯಾರ ಅಂತ ಹೇಳಿ ನಮ್ಗೆ ಗೊತ್ತಾಗ್ಯದ. ಅದೊಂದು ಬಿಟ್ಟು ಬಾಕಿ ಎಲ್ಲನೂ ಏನದ
ನಮ್ಗೆ ಇನ್ವಾಯ್ಸ್ ಪ್ರೈಸ್ ಅದಕ್ಕೆ ನಾನು ಏನು ಅಪ್ಲೈ ಮಾಡ್ತೀನಿ ಅಂತಂದ್ರೆ ಐ ವಿಲ್ ಟೇಕ್ ಆ್ಯಸ್ 50 ಡಿವೈಡೆಡ್ ಬೈ 150. ಓಕೆ, ಎಲ್ಲ ಸಿಚುವೇಶನ್ನಾಗೂ ನಾನು 50 ಡಿವೈಡ್ ಬೈ 150 ಅಪ್ಲೈ ಮಾಡ್ಲಿರ್ತೀನಿ. ಓಕೆ, ಎಕ್ಸೆಪ್ಟ್ ಗೂಡ್ಸ್ ಎಂಟ್ರಿ ಟು ಬ್ರ್ಯಾಂಚ್. ಅಲ್ಲಿ ನಾನು ಗೂಡ್ಸ್ ಎಂಟ್ರಿ ಟು ಬ್ರ್ಯಾಂಚ್ ಏನು ಮಾಡ್ತೀನಿ, 50 ಡಿವೈಡೆಡ್ ಬೈ 100 ತೊಗೋತೀನಿ. ಬಟ್ ಫಾರ್ ಅದರ್ ಕೇಸಸ್ 50 ಡಿವೈಡೆಡ್ ಬೈ 150. ಓಕೆ, ನೆಕ್ಸ್ಟ್ ಈಸ್ ಸಿ ಲೋಡಿಂಗ್ ಕ್ಯಾಲ್ಕುಲೇಷನ್ ಹೆಂಗೆ ಸರ್ಪ್ಲಸ್ನಾಗ ಅಂದ್ರೆ ಅದ್ರಾಗ 50 ಡಿವೈಡ್ ಬೈ 150 ಮಾಡಿರಿ, ನಿಮ್ಗೆ 100 ಸಿಗ್ತಾ ಆನ್ಸರ್. Next is about what? Buy branch stock account. This is for what purpose? Loading in inter branch transfer. So ನೀವು ಆಲ್ರೆಡಿ ಅಲ್ಲಿ ಇಂಟರ್ ಬ್ರಾಂಚ್ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ, ಅಲ್ಲಿ ನಾವು ಏನು ಮಾಡಿದ್ವಿ, ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ತೊಗೊಂಡಿದ್ವಿ. ಓಕೆ, ಮತ್ತು ಗೂಡ್ಸ್ ಕಳಿಸ್ಲಿರ್ತೀವಿ ಅಂದಮೇಲೆ ಅದ್ರಾಗ ಲೋಡಿಂಗು ಇರ್ತದೆ ರೀ, ಆ ಲೋಡಿಂಗನ್ನು ಇಲ್ಲಿ ಹಾಕಬೇಕು. ಓಕೆ, ಸೊ ಅಲ್ಲಿ ಎರಡೂ ಸೈಡು ಬರ್ದೀವಿ ನಾವು ಅದನ್ನು, ಬ್ರ್ಯಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳಿ ಎರಡೂ ಸೈಡ್ ಬರ್ತೀವಿ. ಅದಕ್ಕಂದ್ರೆ ಒಬ್ರಿಗೆ ಪರ್ಚೇಸ್ ಒಬ್ರಿಗೆ ಸೇಲ್ ಆಗಿದೆ, ಅದೇ ಪ್ರಕಾರ ಇಲ್ಲೂ ಲೋಡಿಂಗ್ ಹಾಕಬೇಕು. ಒಬ್ರಿಗೆ ಪರ್ಚೇಸ್ ಒಬ್ರಿಗೆ ಸೇಲ್ ಅಂತ ಹೇಳಿ ಅದರ ಅಪೋಸಿಟ್ ಮಾಡಿ ಲೋಡಿಂಗ್ ಹಾಕ್ತೀವಿ ಅಷ್ಟೇ. ಸೊ 700 ಇದರದ್ದು ಲೋಡಿಂಗ್ ಕ್ಯಾಲ್ಕುಲೇಷನ್. ಅಗೇನ್ 50 ಡಿವೈಡೆಡ್ ಬೈ 150. ದಿಸ್ ಈಸ್ ಅಬೌಟ್ ದ ಕ್ರೆಡಿಟ್ ಐಟಮ್ಸ್. ಕಮ್ ಫಾರ್ ದ ಡೆಬಿಟ್ ಐಟಮ್ಸ್. ಡೆಬಿಟ್ ಸೈಡ್ ನಾವು ನೋಡ್ರಿ, ಟು ಸ್ಟಾಕ್ ರಿಸರ್ವ್ ಅಕೌಂಟ್. This is for what purpose? You only tell me. This is for the closing stock. Okay, so closing stock ಅದಲ್ಲ, ಅದರ ಮೇಲೆ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತಲೇ ತೊಗೋಬೇಕು. ಕ್ಲೋಸಿಂಗ್ ಸ್ಟಾಕ್ ಅದ. ಫಾರ್ ನವಲ್ಗುಂದ್ 1880, ಫಾರ್ ನೆಲ್ಲಿಕೇರಿ 1400. ನೆಕ್ಸ್ಟ್, ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ದಿಸ್ ಈಸ್ ರಿಟರ್ನ್ಸ್. ಅದರಾಗಿಂದು ಏನಿತ್ತಲ್ಲ ರಿಟರ್ನ್ಸ್ನಾಗ ಲೋಡಿಂಗ್, ಅದರದ್ದು ಸೇಮ್ 50 ಡಿವೈಡೆಡ್ ಬೈ 150, ದಟ್ ಈಸ್ 500. ನೆಕ್ಸ್ಟ್, ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಸೊ ಐ ಹ್ಯಾವ್ ಟೇಕನ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್. ವೈ ಮೀನ್ಸ್ ಬಿಕಾಸ್ ಇಟ್ ಈಸ್ ಲೋಡಿಂಗ್ ಇನ್ ಡೆಫಿಸಿಟ್ ಸ್ಟಾಕ್ ಏನಿತ್ತಲ್ಲ ಅದ್ರ ಮೇಲೆ ಲೋಡಿಂಗ್. ಇಲ್ಲಿ ಆಗಡೆ ನಾ ಕ್ರೆಡಿಟ್ ಸೈಡ್ನಾಗ ಸರ್ಪ್ಲಸ್ ಮೇಲೆ ತೊಗೊಂಡೆ. ನಾವು ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್ನಾಗ ಯಾವ ಸೈಡ್ ಇವೆಲ್ಲ ಐಟಮ್ಸ್ ಬರಿತೀವಲ್ಲ ಅದರ ಅಪೋಸಿಟ್ ಸೈಡ ಇಲ್ಲಿ ತೊಗೋತೀವಿ. ಓಕೆ, ಅಲ್ಲಿ ಅಪೋಸಿಟ್ ಸೈಡ್. ಸರ್ಪ್ಲಸ್ನ ಈ ಕಡೆ ಬರೆದಿದ್ದೆ, ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್ನಾಗ ಡೆಬಿಟ್ ಮಾಡಿದ್ದೆ. ಇಲ್ಲಿ ಏನು ಮಾಡ್ಲಿಕತ್ತೀವಿ ನಾವೀಗ, ಕ್ರೆಡಿಟ್ ಮಾಡಿದ್ವಿ. ಯಾಕೆಂದ್ರೆ ಲೋಡಿಂಗ್ ಅಷ್ಟೇ ಅಪೋಸಿಟ್ ಸೈಡ್ ಹಾಕಿ ಅದರದ್ದು ಎಫೆಕ್ಟ್ ಕಡಿಮೆ ಮಾಡ್ತೀವಿ. ನೆಕ್ಸ್ಟ್ ಈಸ್ ಹಿಯರ್ ಫಾರ್ ದ ಡೆಫಿಸಿಟ್ ಸ್ಟಾಕ್. ಅಲ್ಲಿ ಡೆಫಿಸಿಟ್ ಸ್ಟಾಕ್ ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್ನಾಗ ಈ ಕಡೆ ತೊಗೊಂಡಿದ್ವಿ, ಕ್ರೆಡಿಟ್ ಸೈಡ್ ತೊಗೊಂಡು ಈ ಕಡೆ ಡೆಬಿಟ್ ಸೈಡ್ ಇಲ್ಲಿ ಬಂದದ ಲೋಡಿಂಗ್. ಆ್ಯಂಡ್ ನಾವು ಅಟ್ ಲಾಸ್ಟ್ ಒನ್ ಐಟಮ್, ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್. ದಿಸ್ ಈಸ್ ಲೋಡಿಂಗ್ ಇನ್ ಇಂಟರ್ ಬ್ರ್ಯಾಂಚ್ ಟ್ರಾನ್ಸ್ಫರ್ 700 ಅಗೇನ್. ಸೊ ಸೇಮ್ 700 ನಿಮಗೆ ಬರ್ತದೆ. ಓಕೆ, ಅಪೋಸಿಟ್ ಸೈಡ್ ಬರ್ತದೆ. ಸೊ ನಾವು ಮೇಕ್ ದ ಟೋಟಲ್ ಆ್ಯಂಡ್ ಫೈಂಡ್ ದ ಪ್ರಾಫಿಟ್ ಆರ್ ಲಾಸ್. ಸೊ ಟೋಟಲ್ ಎಷ್ಟು ಬರ್ತದೆ ಅಂದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತದೆ. ಫಾರ್ ನವಲ್ಗುಂದ್ 20,800. and what is the gross profit? That is 18,270. ಇಲ್ಲಿ ನೋಡ್ರಿ, 18,270 is the gross profit. And for the Nellikeri total is 23,200 and the gross profit is 21,200. Okay, so total 23,300 and profit is 21,200. So that's it. This is the items. This is about first part. Okay, ನೆಕ್ಸ್ಟ್ ಯಾವುದ್ರಿ ಅಂತಂದ್ರೆ ಇದೇನದ ಗ್ರಾಸ್ ಪ್ರಾಫಿಟ್ ತೆಗೆದಿದ್ವಿ ಹಿಂದಿನ ಪಾರ್ಟ್ನಾಗ. ಇಲ್ಲೇನು ಮಾಡಿದಿರಿ, ನೆಟ್ ಪ್ರಾಫಿಟ್ ತೆಗಿತೀರಿ. ಇಲ್ಲಿ ಏನೂ ಭಾಳ ಐಟಮ್ಸ್ ಇಲ್ಲ, ಸ್ವಲ್ಪ ಒಂದು 2-3 ಐಟಮ್ಸ್ ಇದಾವೆ ನೋಡ್ರಿ. ಇಲ್ಲಿ ಫಸ್ಟ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಹ್ಯಾವ್ ಟೇಕನ್, ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ದಟ್ ಈಸ್ 18,270 ಆ್ಯಂಡ್ 21,200. ನೆಕ್ಸ್ಟ್ ಏನು ತೊಗೊಂಡಿನಿ ಕ್ರೆಡಿಟ್ ಸೈಡ್ ಇನ್ನೊಂದು ಐಟಮ್ ಅಂದ್ರೆ ಬೈ ಬ್ರಾಂಚ್ ಸ್ಟಾಕ್ ಅಕೌಂಟ್. This is for cost of surplus stock. ಸೊ ಸರ್ಪ್ಲಸ್ ಸ್ಟಾಕ್ ಅಂತ ನಮ್ದು ಏನಿತ್ತಲ್ಲ ಅದರದ್ದು ಕಾಸ್ಟ್ ಬರಿತೀವಿ ನಾವಿಲ್ಲಿ ಕಂಪಲ್ಸರಿ. ಓಕೆ, ಕಂಪಲ್ಸರಿ ಅದರದ್ದು ನಾವು ಕಾಸ್ಟ್ ಬರಿಬೇಕು. ಏನು ಬರ್ದೀನಿ ನೋಡ್ರಿ ಇಲ್ಲಿ, ಬೈ ಬ್ರ್ಯಾಂಚ್ ಸ್ಟಾಕ್ ಅಕೌಂಟ್ ಕಾಸ್ಟ್ ಆಫ್ ಸರ್ಪ್ಲಸ್ ಸ್ಟಾಕ್ ಅದೆಷ್ಟದ ರೀ, 200. ಓಕೆ, ಸೊ 200 we got.
ಬರೀ ಕಾಸ್ಟ್ ತೊಗೊಳ್ಳೋದು. ಲೋಡಿಂಗ್ ಅಂತೂ ಆಲ್ರೆಡಿ ನಾವು ಮ್ಯಾಲಿನ ಪಾರ್ಟ್ನಾಗ ಮಾಡಿರ್ತೀವಿ. ಇಲ್ಲೇನು ಮಾಡೋದು, ಕಾಸ್ಟ್ ಅಷ್ಟೇ ತೊಗೊಳ್ಳೋದು. Come on the debit side. First one is to branch expense account. This is for the expenses. So for Navalgund 5,600, for the Nellikeri 7,050. And next to branch stock account, cost of deficit stock. ಓಕೆ, ಸೊ ಇಲ್ಲೇನು ಮಾಡಿವಿ, ಡೆಫಿಸಿಟ್ ಸ್ಟಾಕ್ ತೊಗೊಂಡಿವಿ. ಇಲ್ಲಿ ಕ್ರೆಡಿಟ್ ಸೈಡ್ ಸರ್ಪ್ಲಸ್ ಸ್ಟಾಕ್ ತೊಗೊಂಡಿದ್ದೆ, ಇಲ್ಲಿ ನಾ ಏನು ಮಾಡ್ಲಿಕತ್ತೀನಿ, ಡೆಫಿಸಿಟ್ ಸ್ಟಾಕ್ ತೊಗೊಳತ್ತೀನಿ. ಹೌ ಮಚ್, 300. ಯಾಕಂದ್ರೆ ನವಲ್ಗುಂದ್ ಒಂದೇ ಡೆಫಿಸಿಟ್ ಅದ, 300 ತೊಗೊಂಡೀನಿ. ಈ ಕಡೆ ಸರ್ಪ್ಲಸ್ ನೆಲ್ಲಿಕೇರಿದ್ದು 200 ತೊಗೊಂಡೀನಿ. ಸೊ ಈಗ ನೆಕ್ಸ್ಟ್ ಏನು ಮಾಡೋದ್ರಿ, ಟೋಟಲ್ ಮಾಡೋದು, ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ತೆಗೆಯೋದು. ಸೊ ಟೋಟಲ್ ಎಷ್ಟು ಬರ್ತದೆ ನವಲ್ಗುಂದ್ ಅಂದ್ರೆ 18,270. and what is the net profit, 12,370. okay, and of Nellikeri 21,400, and what is the net profit, 14,350. so this is the net profit we got from 2 branches. So profit, that is net profit of the Navalgund branch is 12,370, for Nellikeri branch 14,350. okay, ಸೊ ನಾ ಅನ್ಕೋತೀನಿ ನಿಮ್ಗೆ ಇದು ಅರ್ಥ ಆಗ್ಲಿಕ್ಕತ್ತದ ಅಂಥೇಳಿ. ಏನಾರ ಕಾಂಪ್ಲಿಕೇಶನ್ಸ್ ಅನ್ಸಿದ್ದು, ಕನ್ಫ್ಯೂಷನ್ಸ್ ಇದ್ರೆ ನಂಗೆ ನೀವು ಡೌಟ್ಸ್ ಕೇಳ್ಬೋದು. ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಮೆಥಡ್. ನೆಕ್ಸ್ಟ್ ವಿಡಿಯೋನಾಗ ಬೇರೆ ಮೆಥಡ್ ಹಾಕಿ ನಿಮ್ಗೆ ಕಳಿಸ್ತೀನಿ. ಓಕೆ, ಅಲ್ಲಿ ತನಕ ನೀವೇನು ಮಾಡಬೇಕು, ಇವು ಬೇರೆ ವೆರೈಟಿ ಪ್ರಾಬ್ಲಮ್ಸನ್ನು ನೀವು ಮಾಡಬೇಕು. ಬರೀ ನಾ ಹೋಮ್ವರ್ಕ್ ಕೊಡೋದು ನೀವು ಮಾಡೋದಷ್ಟೇ ಅಲ್ಲದೆ, ನಾ ಎಷ್ಟು ಹೋಮ್ವರ್ಕ್ ಕೊಡ್ಲಿಕ್ಕೆ ಆಗ್ತದೆ ರೀ, 1-2 ಕೊಡ್ತೀನಿ ಅಷ್ಟೇ, ಹೌದಿಲ್ಲ ರೀ. ಅದಕ್ಕೆ ನೀವೇನು ಮಾಡಿರಿ, ಬೇರೆದು ವೆರೈಟಿನೂ ಟ್ರೈ ಮಾಡಿರಿ. ಏನು ಎಕ್ಸಾಮ್ಸ್ ನಿಯರ್ ಅವ ಆದಷ್ಟು ಲಘುನೇ ಮಾಡ್ರಿ ನೀವು. ಓಕೆ ದೆನ್.